ಹಾಯ್ ಎಲ್ರು ಹೇಗಿದ್ದೀರಾ? ಅಡ್ವಾನ್ಸ್ ಹ್ಯಾಪಿ ಯುಗಾದಿ ಎಲ್ರಿಗೂ. ಇನ್ನೇನು 4 ದಿವಸ ಹೋದ್ರೆ ಯುಗಾದಿ ಹಬ್ಬ ಬಂದೇ ಬಿಡ್ತು. ಸೊ ಹಾಗಾಗಿ ಸಿಂಪಲ್ ಆಗಿ ಮನೇಲಿ ಯುಗಾದಿ ಹಬ್ಬದ ದಿವಸ ಮಾಡ್ಕೊಳ್ಳೋ ಅಂತ ಸಿಂಪಲ್ ತಾಲಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಆಲ್ಮೋಸ್ಟ್ ಒಬ್ಬಟ್ಟು ಮಾಡೋದು ಎಲ್ರಿಗೂ ಬರುತ್ತೆ. ಗೊತ್ತಿಲ್ಲದವ್ರಿಗೋಸ್ಕರ ಈ ಒಬ್ಬಟ್ಟಿನ ರೆಸಿಪಿ. ನೋಡಿ ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ಬೇಳೆನ ತಗೊಳ್ತಾ ಇದ್ದೀನಿ. ನಾನಿಲ್ಲಿ ತೊಗರಿ ಬೇಳೆ ತಗೊಳ್ತಾ ಇದ್ದೀನಿ. ಕೆಲವರು ಕಡಲೆಬೇಳೆನೂ ಹಾಕ್ಕೊಂಡು ಯೂಸ್ ಮಾಡ್ತಾರೆ. ಕಡಲೆಬೇಳೆ ಹಾಕಿ ಮಾಡೋದಾದ್ರೆ ಕುಕ್ಕರಲ್ಲಿ ನೀವು ಒಂದು 2 ರಿಂದ 3 ವಿಸಿಲ್ ಕೂಗಿಸ್ಕೋಬೇಕಾಗುತ್ತೆ. ನೋಡಿ ನಾನಿಲ್ಲಿ ಒಂದು 1/4 ಕೆಜಿ ಅಂದ್ಕೊಳ್ಳಿ, 1/4 ಕೆಜಿ ಆಗೋಷ್ಟು ತೊಗರಿ ಬೇಳೆನ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ 4-5 ಸಲ ತೊಳ್ಕೊಂಬರ್ಬೇಕಾಗತ್ತೆ. ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನಂತರ ನಾವು ಇದನ್ನ ಬೇಯಿಸ್ಕೊಳ್ಳೋಣ. ನೋಡಿ ಈಗ 4-5 ಸಲ ತೊಳ್ಕೊಂಬಂದಿದ್ದೀನಿ. ಆಲ್ರೆಡಿ ಸ್ಟವ್ ಮೇಲೆ ನೀರನ್ನ ಇಟ್ಕೊಂಡಿದ್ದೀನಿ ಕಾಯ್ಲಿಕ್ಕೆ. ಈಗ ನೀರು ಕಾಯ್ತಿದೆ. ಈಗ ಬೇಳೆನ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ನನ್ನ ಈ ಚಾನಲ್ ಸ್ಟಾರ್ಟ್ ಆದಮೇಲೆ ಇದೇ ಮೊದಲನೇ ಯುಗಾದಿ. ಹಾಗಾಗಿ ಈ ಒಬ್ಬಟ್ಟಿನ ರೆಸಿಪಿ ಮಾಡ್ತಾ ಇದ್ದೀನಿ. ಇದು ಬೇಯೋಷ್ಟರೊಳಗಡೆ ನಾವು ಕನ್ಕಾಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಮೈದಾ ತಗೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಗೋಧಿ ಹಿಟ್ಟು ಸಹ ಹಾಕ್ಕೊಂಡು ಮಾಡ್ಕೋಬೋದು. ಬಟ್ ಗೋಧಿ ಹಿಟ್ಟು ಹಾಕಿದ್ರೆ ಅಷ್ಟು ಟೇಸ್ಟ್ ಅನ್ಸಲ್ಲ. ಸೊ ಹಾಗಾಗಿ ಅಷ್ಟು ಸಾಫ್ಟಾಗೂ ಬರಲ್ಲ. ಒಂದು 1/4 ಕೆಜಿ ಆಗೋಷ್ಟು ಮೈದಾ ತಗೊಳ್ತಿದ್ದೀನಿ. ಒಂದು ಪಿಂಚ್ ಆಗೋಷ್ಟು ಸಾಲ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ ಅದು ಕೂಡ ಒಂದು ಪಿಂಚ್ ಆಗೋಷ್ಟು ಅರಿಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನೋಡಿ ಅದಕ್ಕೆ ಕಲಿಸ್ಕೊಂಡು ಈ ರೀತಿ ಕಲಿಸ್ಕೊಂಡ ನಂತರನೇ ನಾವು ಆಯಿಲನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಶುದ್ಧವಾಗಿರೋ ಆಯಿಲ್ನ ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೂ ಕರೆದಿರೋ ಅಂಥ ಆಯಿಲ್ನ ಯೂಸ್ ಮಾಡಬಾರ್ದು. ಈ ರೀತಿ ನೀಟಾಗಿ ಕಲಿಸ್ಕೊಂಡು ಇದನ್ನ ಸೈಡ್ಗೆ ಇಟ್ಕೊಂಡ್ಬಿಡೋಣ. ಇದು ಚೆನ್ನಾಗಿ ನೆನಿಲಿ. ನೋಡಿ ಈಗ ಬೇಳೆನೂ ಸಹ ಚೆನ್ನಾಗಿ ಬೆಂದಿದೆ. ಇದನ್ನ ನೀಟಾಗಿ ಸ್ವಲ್ಪನೂ ನೀರು ಇಲ್ದಿರೋ ಹಾಗೆ ಬಸ್ತು ಸೈಡ್ಗೆ ಇಟ್ಕೋಬೇಕಾಗತ್ತೆ. ಈಗ ನಾವು 3/4 ಗ್ಲಾಸ್ ಆಗೋಷ್ಟು ಬೆಲ್ಲನ ಹಾಕ್ಕೊಳ್ಳೋಣ. 1 ಗ್ಲಾಸಿಗೆ 3/4 ಗ್ಲಾಸು ಬೆಲ್ಲ ಕರೆಕ್ಟಾಗಿರುತ್ತೆ. ಹಾಗೆಯೇ ಒಂದು ಅರ್ಧ ಚಿಪ್ ಆಗೋಷ್ಟು ತೆಂಗಿನ ತುರಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಈ ಟೈಮಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ ಸ್ವಲ್ಪ ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಸ್ಟವ್ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ನೋಡಿ ಈಗ ಇದು ತಣ್ಣಗಾಗಿದೆ. ಇದನ್ನು ನುಣ್ಣಕ್ಕೆ ರುಬ್ಕೊಂಬಂದ್ಬಿಡೋಣ. ಸ್ವಲ್ಪನೇ ಜಾರಿಗೆ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೋಬೇಕಾಗುತ್ತೆ. ತಣ್ಣಗಾದ ನಂತರನೇ ಇದನ್ನ ರುಬ್ಕೋಬೇಕು. ತುಂಬ ಬಿಸಿ ಇರುವಾಗ ರುಬ್ಲಿಕ್ಕೆ ಆಗಲ್ಲ. ನೋಡಿ ಈಗ ನಾನು ಎಲ್ಲವೂ ರುಬ್ಕೊಂಬಂದಿದ್ದೀನಿ. ಇದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನ ಮಾಡಿ ಇಟ್ಕೊಂಡ್ಬಿಡೋಣ. ನಿಮಗೆ ಯಾವ ಸೈಜ್ ಬೇಕಾಗುತ್ತೋ ಆ ಸೈಜ್ನ ನೀವು ಮಾಡ್ಕೋಬೋದು ಒಬ್ಬಟ್ಟು. ಕೆಲವರು ತುಂಬ ಚಿಕ್ಕದಾಗಿ ಮಾಡ್ತಾರೆ. ನಾನಿಲ್ಲಿ ಚಪಾತಿ ಸೈಜ್ಗೆ ರೊಟ್ಟಿ ಚಪಾತಿ ಮಾಡ್ತೀವಲ್ಲ ಆ ಸೈಜಲ್ಲಿ ನಾನು ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಈ ಸೈಜು ಉಂಡೆ ಬೇಕಾಗುತ್ತೆ. ನೋಡಿ ಈಗ ನಾನು ಎಲ್ಲವೂ ಮಾಡಿಟ್ಕೊಂಡಿದ್ದೀನಿ. ಬನ್ನಿ ಈಗ ಒಬ್ಬಟ್ಟು ಮಾಡ್ಕೊಳ್ಳೋಣ. ಈಗ ನೋಡಿ ಕನಕ ಕೂಡ 1 ಅವರ್ ಚೆನ್ನಾಗಿ ನೆಂದಿದೆ. ಬನ್ನಿ ಈಗ ಒಬ್ಬಟ್ಟು ಮಾಡ್ಕೊಳ್ಳೋಣ. ಒಬ್ಬಟ್ಟು ಮಾಡಲಿಕ್ಕೆ ಶುದ್ಧವಾಗಿರೋ ಆಯಿಲ್ನ ಯೂಸ್ ಮಾಡಬೇಕು. ನೋಡಿ ಒಬ್ಬಟ್ಟು ಮಾಡಲಿಕ್ಕೆ ಬಾಳೆ ಎಲೆ ಬೇಕಾದ್ರೂ ಯೂಸ್ ಮಾಡ್ಬೋದು ಅಥವಾ ಈ ರೀತಿ ಪ್ಲಾಸ್ಟಿಕ್ ಪೇಪರ್ನಾದ್ರೂ ಯೂಸ್ ಮಾಡ್ಕೋಬೋದು. ನನಗೆ ಬಾಳೆ ಎಲೆ ಕಂಫರ್ಟ್ ಇಲ್ಲ, ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೀವು ಹೂರಣ ಏನು ಸೈಜ್ ಮಾಡ್ಕೊಂಡಿರ್ತೀರ ಅದಕ್ಕೆ ತಕ್ಕಂಗೆ ನೀವು ಕನಕನ ತಗೊಂಡು ಈ ರೀತಿ ಕವರ್ ಮಾಡ್ಕೋಬೇಕಾಗತ್ತೆ. ಸುತ್ತು ಈ ರೀತಿ ಕವರ್ ಮಾಡ್ಕೊಂಡು ತೆಳ್ಳಗೆ ಸ್ವಲ್ಪ ಆಯಿಲ್ನ ಡಿಪ್ ಮಾಡಿಕೊಂಡು ತಟ್ಕೊಂಡ್ರೆ ತೆಳ್ಳಕ್ಕೆ ಬಂದ್ಬಿಡುತ್ತೆ. ಆಯಿಲ್ನ ಲೈಟಾಗಿ ಡಿಪ್ ಮಾಡಿಕೊಂಡು ತಟ್ಕೋಬೇಕು. ಆಗ ನಿಮಗೆ ಎಷ್ಟು ತೆಳ್ಳಗೆ ಬೇಕಾದರೂ ಬರುತ್ತೆ. ನೋಡಿ ಈಗ ಎಲ್ಲ ತಟ್ಕೊಂಡಾಗಿದೆ. ಹೆಂಚು ಕೂಡ ಚೆನ್ನಾಗಿ ಕಾದಿದೆ. ಹೆಂಚಿನ ಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ತಟ್ಕೊಂಡಿರೋಂಥ ಒಬ್ಬಟ್ಟನ್ನ ಹಾಕ್ಕೊಳ್ಳೋಣ. ಫ್ಲೇಮ್ನ ಲೋಲಿ ಇಟ್ಕೊಂಡು ಈ ಥರ ಪೇಪರ್ ಮಾಡಿರ್ತೀವಲ್ಲ, ಸೊ ಹಾಗಾಗಿ ಫ್ಲೇಮ್ನ ಲೋಲಿ ಇಟ್ಕೊಂಡು ಹಾಕ್ಕೋಬೇಕಾಗುತ್ತೆ. ಈ ರೀತಿ ಸಪೋಸ್ ಏನಾದರೂ ಅಂಟ್ಕೊಂಡ್ರೆ ಈ ಥರ ನಿಧಾನವಾಗಿ ತಿಕ್ಕೊಂಡ್ರೆ ಬಂದ್ಬಿಡುತ್ತೆ. ಒಬ್ಬಟ್ಟು ಹಾಕಿದ್ಮೇಲೆ ನೀವು ಫ್ಲೇಮ್ನ ಹೈ ಮಾಡ್ಕೊಳ್ಳಿ. ಈ ರೀತಿ ಎರಡೂ ಕಡೆ ಬೇಯಿಸ್ಕೊಂಡ್ರೆ ನಿಮಗೆ ಸಿಂಪಲಾಗಿ ಒಬ್ಬಟ್ಟು ರೆಡಿ ಆಗುತ್ತೆ. ತುಂಬ ಜನಕ್ಕೆ ಒಬ್ಬಟ್ಟು ಮಾಡಲಿಕ್ಕೆ ಬರೋದಿಲ್ಲ, ಅಂಥವ್ರಿಗೆ ಈ ಒಬ್ಬಟ್ಟಿನ ರೆಸಿಪಿ. ನಮಗೆ ಹೂರಣ ಇಂಪಾರ್ಟೆಂಟ್ ಆಗುತ್ತೆ. ಹೂರಣ ಕನಕ ಎರಡೂ ಇಂಪಾರ್ಟೆಂಟೇ. ಬಟ್ ಹೂರಣ ಸ್ವಲ್ಪ ತುಂಬ ಗಟ್ಟಿನೂ ಆಗದೆ ತುಂಬ ಮೆದುವು ಆಗದೆ ಮೀಡಿಯಮ್ ಆಗಿರಬೇಕು. ಆಗ ಒಬ್ಬಟ್ಟು ಎಷ್ಟು ತೆಳ್ಳಗೆ ಬೇಕಾದ್ರೂ ನಾವು ತಟ್ಕೋಬೋದು. ನೋಡಿ ಈ ರೀತಿ ಎಲ್ಲವೂ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ. ಬನ್ನಿ ಈಗ ಮಾವಿನಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ.
1 ಸ್ಪೂನು ಮೆಂತ್ಯ, 1 ಸ್ಪೂನು ಸಾಸಿವೆನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡು ಪೌಡರ್ ಮಾಡಿ ಇಟ್ಕೋಬೇಕಾಗುತ್ತೆ. ಮಾವಿನಕಾಯಿ ಗೊಜ್ಜಿಗೆ ಈ ಪೌಡ್ರನ್ನ ಯೂಸ್ ಮಾಡೋದ್ರಿಂದ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ಬಾಣಲಿ ತಗೊಂಡು ಒಂದು 4 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕೊಂಡು ಸಿಡಿದ ನಂತರ ಸ್ವಲ್ಪ ಕಡಲೆಬೀಜ, ಕಡಲೆಬೇಳೆ, ಬೇಕು ಅಂದರೆ ನೀವು ಉದ್ದಿನಬೇಳೆನೂ ಸಹ ಹಾಕ್ಕೋಬೋದು. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 10 ಪೈ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಒಟ್ಟು ತೆಗೆದು ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀನಿ. ನೀವು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಸಹ ಹಾಕ್ಕೋಬೋದು. ಬಟ್ ನಮ್ಮಮ್ಮ ಇದೇ ರೀತಿ ಮಾಡೋರು ಯಾವಾಗಲೂ, ಹಾಗಾಗಿ ನಾವು ಈ ಟೇಸ್ಟಿಗೆ ಅಡಿಕ್ಟ್ ಆಗಿದ್ದೀವಿ. ನಮಗೆ ಈ ಟೇಸ್ಟ್ ಅಂದರೆ ತುಂಬ ಇಷ್ಟ. ಸೊ ಒಣಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ತುರಿದಿಟ್ಕೊಂಡಿರೋವಂಥ ಮಾವಿನಕಾಯಿ ತುರಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೋಬೇಕು. ಎಣ್ಣೆಲೆ ಚೆನ್ನಾಗಿ ಬೇಯೋವರೆಗೂ ಇದ್ದು ನಂತರ ನಾವು ಲಾಸ್ಟಲ್ಲಿ ನಾವು ಮಾಡಿಟ್ಕೊಂಡಿರೋಂಥ ಪೌಡ್ರನ್ನ ಹಾಕ್ಕೋಬೇಕಾಗತ್ತೆ. ಈಗ ಸ್ವಲ್ಪ ಕಲರ್ಗೋಸ್ಕರ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಮಾವಿನಕಾಯಿ ಕಲರ್ ಚೇಂಜ್ ಆಗುತ್ತೆ. ಮಾವಿನಕಾಯಿ ತುರಿ ಬಂದು ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗುತ್ತೆ, ಗೊತ್ತಾಗುತ್ತೆ, ಆಗ ಬೆಂದಿದೆ ಅಂತ ಅರ್ಥ. ಫುಲ್ ಬೆಂದಾದ್ಮೇಲೆ ನಾವು ಪೌಡರ್ನ ಹಾಕ್ಕೋಬೇಕು. ಈ ರೀತಿ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಆಯಿಲ್ ಹೆಚ್ಚಿಗೆ ಹಾಕಿದ್ರೆ ಗೊಜ್ಜನ್ನೋದು ಚೆನ್ನಾಗಿರುತ್ತೆ, ಟೇಸ್ಟ್ ರುಚಿ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ತೋವಪುರಿ ಮಾವಿನಕಾಯಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಹುಳಿ ಯಾರು ಹೆಚ್ಚಿಗೆ ತಿನ್ನಲ್ಲ, ಹಾಗಾಗಿ ನೋಡಿ ಈಗ ಮಾವಿನಕಾಯಿ ಚೆನ್ನಾಗಿ ಬೆಂದಿದೆ. ಈಗ 1 ಸ್ಪೂನ್ ಆಗೋಷ್ಟು ಮೆಂತ್ಯ ಮತ್ತು ಸಾಸಿವೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಹುರಿದಿದ್ನಲ್ಲ ಅದು 2 ಸ್ಪೂನ್ ಆಗಿತ್ತು, ಇದಕ್ಕೆ 1 ಸ್ಪೂನ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಈ ಕ್ವಾಂಟಿಟಿಗೆ 1 ಸ್ಪೂನ್ ಆದರೆ ಸಾಕಾಗುತ್ತೆ. ತುಂಬ ಹೆಚ್ಚಿಗೆ ಹಾಕಿದ್ರೆ ಕಹಿ ಬರುತ್ತೆ. ಹಾಗಾಗಿ ನಿಮಗೆ ಗೊಜ್ಜು ಕರೆಕ್ಟ್ ಹದ ಆಗಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಗೊಜ್ಜು ಹೀರ್ಕೊಂಡಿರುತ್ತಲ್ಲ ಆಯಿಲು, ಅದೆಲ್ಲ ಹೊರಗಡೆ ಬಿಡ್ತಾ ಬರುತ್ತೆ. ನಿಮಗೆ ಗೊತ್ತಾಗ್ತದೆ, ಸುತ್ತು ಆಯಿಲು ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಈಗ ಉಳಿದಿರೋಂಥ ಪೌಡ್ರು ನೆಕ್ಸ್ಟ್ ಟೈಮ್ ಮಾಡುವಾಗ ಇದನ್ನು ಯೂಸ್ ಮಾಡ್ಕೋಬೋದು. ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಮರಿದೆ ಟ್ರೈ ಮಾಡಿ ಒಂದ್ಸಲ. ನೋಡಿ ಈಗ ಗೊತ್ತಾಗ್ತಿದೆಯಲ್ಲ, ಆಯಿಲ್ ಎಲ್ಲ ಹೊರಗಡೆ ಬರ್ತಾ ಇದೆ. ಈ ಸ್ಟೇಜ್ ಬಂದರೆ ನಿಮಗೆ ಗೊಜ್ಜು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಬನ್ನಿ ಈಗ ಒಬ್ಬಟ್ಟಿನ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನೋಡಿ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು 10 ಪೈ ಬೆಳ್ಳುಳ್ಳಿ, ಸಣ್ಣದೊಂದು ಮೀಡಿಯಂ ಸೈಜ್ ಒಂದು ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಕರಿಬೇವು, ಸ್ವಲ್ಪ ಜೀರಿಗೆ, 1 ಸ್ಪೂನ್ ಆಗೋಷ್ಟು ಜೀರಿಗೆ, ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಒಂದು ಒಬ್ಬಟ್ಟಿನ ಸಾರು. ಇದು ನಮ್ಮಲ್ಲಿ ಒಬ್ಬಟ್ಟಿನ ರಸಂ ಹೆಚ್ಚಿಗೆ ಮಾಡ್ತೀನಿ. ಈ ಮೊನ್ನೆ ಎಲ್ಲ ರಸಂ ಮಾಡಿದೆ, ಹಾಗಾಗಿ ನಾನು ಇವತ್ತು ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಒಬ್ಬಟ್ಟಿನ ಸಾಂಬಾರು ತುಂಬ ಥರ ಮಾಡ್ಕೋಬೋದು. ನೋಡಿ ಇದಕ್ಕೆ ಒಣಕೊಬ್ಬರಿ ಸ್ವಲ್ಪ, ಹಸಿ ಕೊಬ್ಬರಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸಾಂಬಾರು ಪುಡಿನ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ನೀವು ಸಾಂಬಾರು ಪೌಡ್ರನ್ನ ಯೂಸ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ರುಬ್ಲಿಕ್ಕೆ ನಾವು ಬೇಳೆ ಬೇಯಿಸಿರ್ತೀವಲ್ಲ ನೀರು, ಅದನ್ನೇ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಬರೋಣ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಒಬ್ಬಟ್ಟಿನ ಸಾಂಬಾರಿಗೆ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ 2 ಸ್ಪೂನ್ ತುಪ್ಪ ಹಾಕ್ಕೊಂಡು, ತುಪ್ಪ ಕಾದ ನಂತರ ಸಾಸಿವೆನ ಹಾಕ್ಕೊಂಡು, ಸಾಸಿವೆ ಸಿಡಿದ ನಂತರ ಕರಿಬೇವು ಮತ್ತು ಹಿಂಗುನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಬ್ಬಟ್ಟಿನ ಸಾಂಬಾರಿಗೆ ಹಿಂಗು ಹಾಕೋದ್ರಿಂದ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ನೋಡಿ ಈಗ ಕರಿಬೇವು ಮತ್ತು ಹಿಂಗು ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ 1-2 ಒಣಮೆಣ್ಸಿನ್ಕಾಯಿನ ಸಹ ಹಾಕ್ಕೋಬೋದು. ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ, ಒಗ್ಗರಣೆಗೋಸ್ಕರ ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಆ ಖಾರನ ಹಾಕ್ಕೊಳ್ಳೋಣ. ಒಬ್ಬಟ್ಟಿಂದು ಖಾರ ಏನಿತ್ತು, ಒಬ್ಬಟ್ಟಿನ ರಸದ್ದು ಆ ಖಾರ ಹಾಕ್ಕೊಂಡು, ಬೇಳೆ ನೀರಿತ್ತಲ್ಲ ಆ ಬೇಳೆ ನೀರೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅವು ಬೇಳೆ ಬೇಯಿಸುವಾಗಲೇ ನಮಗೆ ಸಾಂಬಾರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಇಟ್ಕೋಬೇಕಾಗುತ್ತೆ. ಸಪ್ರೇಟಾಗಿ ಈಗ ಬೇರೆ ನೀರನ್ನು ಹಾಕಿದ್ರೆ ಸಾಂಬಾರು ಚೆನ್ನಾಗಿರಲ್ಲ. ಹಾಗಾಗಿ ಮೊದಲೇ ನಾವು ಬೇಳೆ ಬೇಯುವಾಗಲೇ ನಿಮಗೆ ಸಾಂಬಾರು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ನೀರು ಇಟ್ಕೊಂಡ್ರೆ ನಿಮಗೆ ಬೇಳೆ ಎಲ್ಲ ಬೆಂದು ಕೊನೆಗೆ ನಿಮಗೆ ಬೇಕಾದಷ್ಟು ಆ ನೀರು ಸಿಗುತ್ತೆ. ನೋಡಿ ಈಗ ಎಲ್ಲವೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು 4-5 ಎಸಳು ಕರಿಬೇವನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಸ್ಕೊಂಬಿಡೋಣ ಚೆನ್ನಾಗಿ. ಹಾಗೆಯೇ ಸ್ವಲ್ಪ ಹುಳಿ ಬೇಕಾಗುತ್ತಲ್ವ, ಹಾಗಾಗಿ ಹುಣಸೆಹಣ್ಣು ಹುಳಿನ ಹಾಕ್ಕೊಳ್ಳೋಣ. ನಾನು ಇಲ್ಲಿ ಹುಣಸೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೂ ರುಬ್ಬುವಾಗ ಹುಣಸೆಹಣ್ಣು ಚೆನ್ನಾಗಿದ್ರೆ ನೀವು ರುಬ್ಬುವಾಗ ಹುಣಸೆಹಣ್ಣು ಹಾಕ್ಕೊಂಡು ರುಬ್ಕೋಬೋದು. ಹುಳಿ ಬಂದು ನಿಮಗೆ ಟೇಸ್ಟಿಗೆ ತಕ್ಕಂಗೆ, ಕೆಲವರು ಹುಳಿನ ಹೆಚ್ಚಿಗೆ ತಿನ್ನಲ್ಲ, ಹಾಗಾಗಿ ನೋಡಿಕೊಂಡು ಅವ್ರವ್ರ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಂಡು. ಈಗ ನೋಡಿ ಸಾಂಬಾರು ಕುದೀತಾ ಇದೆ. ಈ ಕುದಿಯೋ ಟೈಮಲ್ಲಿ ಸ್ವಲ್ಪ ಹೂರಣನ ಇತ್ತಲ್ಲ, ನಾವು ರುಬ್ಬಿರೋಂಥ ಬೇಳೆ ಹೂರಣ, ಅದನ್ನು ಹಾಕ್ಕೊಳ್ಳೋಣ ಅದಕ್ಕೆ. ಆವಾಗಲೇ ಒಬ್ಬಟ್ಟಿನ ಸಾಂಬಾರು ಅನ್ನೋದು ಟೇಸ್ಟು ಸೇಮ್ ಒಬ್ಬಟ್ಟಿನ ಸಾಂಬಾರು ಥರ ಬರೋದು.
ಕೆಲವರು ಬೆಲ್ಲ ಹಾಕ್ಕೊಳ್ತಾರೆ, ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ. ಈ ರೀತಿ ಹೂರಣ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಒಂದು 5-10 ನಿಮಿಷ ಒಬ್ಬಟ್ಟಿನ ಸಾರು ರೆಡಿ. ಬನ್ನಿ ಈಗ ಕೋಸಂಬರಿ ಮಾಡೋಣ. ಆಲ್ರೆಡಿ ನೆನೆಸಿಟ್ಕೊಂಡಿರೋಂಥ ಹೆಸರುಬೇಳೆಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಸೌತೆಕಾಯಿ, ಆಗಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಮೆಣಸು ಪೌಡ್ರು. ಮೆಣಸು ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಒಗ್ಗರಣೆ ಹಾಕ್ಕೋಬೇಕಾಗುತ್ತೆ. ಒಗ್ಗರಣೆ ಮಾಡುವಾಗ ಸಾಸಿವೆ, ಕರಿಬೇವು, ಹಿಂಗು ಹಾಕ್ಕೋಬೇಕು. ಕಂಪಲ್ಸರಿ ಹಿಂಗು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೆಂಗಿನ ತುರಿ ನೋಡಿ. ಒಗ್ಗರಣೆ ಸಾಸಿವೆ, ಕರಿಬೇವು, ಹಿಂಗು ಹಾಕ್ಕೊಂಡಿರೋ ಒಗ್ಗರಣೆ. ಹಾಗೆ ಒಂದು 1/4 ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಿಂಬೆಹಣ್ಣು ಹುಳಿ. ನಿಂಬೆಹಣ್ಣು ರಸ ಹಾಕಿದ್ರೆ ಕೋಸಂಬರಿ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ರೆಡಿ. ಈಗ ಬನ್ನಿ ಆಂಧ್ರ ಸ್ಪೆಷಲ್ ಯುಗಾದಿ ಪಚ್ಚಡಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಆಂಧ್ರದಲ್ಲಿ ಯುಗಾದಿ ಹಬ್ಬ ಬಂದರೆ ಇದು ಕಂಪಲ್ಸರಿ ಇದ್ದೇ ಇರುತ್ತೆ. ಇದೊಂಥರ ಟ್ರೆಡಿಷನಲ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಬೆಲ್ಲದ ನೀರು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಕರಗಿಸಿರುವಂಥ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹುಣಸೆ ರಸ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಸಣ್ಣ ಸಣ್ಣ ಗ್ಲಾಸಲ್ಲಿ ನಾನು ಹುಣಸೆಹಣ್ಣು ರಸ ಮತ್ತು ಬೆಲ್ಲದ ಪಾಕನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಉಪ್ಪು, ಹುಳಿ, ಖಾರ, ಒಗರು ಎಲ್ಲ ಸೇರುತ್ತೆ. ಹಾಗಾಗಿ ಹಾಗೆ ಒಂದು 1/4 ಸ್ಪೂನ್ ಪೆಪ್ಪರ್ ಪೌಡ್ರು, ಬೇವಿನ ಹೂವು, ಇದು ಹೂವು ಅಲ್ಲ ಮಗ್ಗಾಗಿತ್ತು, ಹಾಗಾಗಿ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಮಾವಿನಕಾಯಿ, ಇಷ್ಟು ಹಾಕ್ಕೊಂಡ್ರೆ ಆಂಧ್ರ ಸ್ಪೆಷಲ್ ಯುಗಾದಿ ಪಚ್ಚಡಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಟ್ರೆಡಿಷನಲ್ಗೆ ಮಾಡೋದಾದರೆ ಇಷ್ಟೇ. ಇದಕ್ಕೆ ಇನ್ನೂ ಬೇರೆ ಏನಾದರೂ ಆ್ಯಡ್ ಮಾಡ್ಕೊಳ್ಳೋದ್ರೆ ಮಾಡ್ಕೋಬೋದು. ಸೊ ಫೈನಲ್ ಆಗಿ ಉಗಾದಿ ಸಿಂಪಲ್ ತಾಲಿ ರೆಸಿಪಿ ರೆಡಿ. ಉಪ್ಪು, ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಇದು ನನ್ನ ಮನೆಯಲ್ಲೇ ಮಾಡಿರೋಂಥ ಸಂಡಿಗೆ, ಹಾಗೆ ಕೋಸಂಬರಿ, ಹಾಗೆ ಯುಗಾದಿ ಸ್ಪೆಷಲ್ ಒಬ್ಬಟ್ಟು, ಮಾವಿನಕಾಯಿ ಚಿತ್ರಾನ್ನ, ಹಾಗೆ ವೈಟ್ ರೈಸ್, ಒಬ್ಬಟ್ಟಿನ ಸಾರು, ಫೈನಲ್ ಮಸಾಲ ಮಜ್ಜಿಗೆ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಮರಿದೇ ಒಂದು ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಅಡ್ವಾನ್ಸ್ ಹ್ಯಾಪಿ ಯುಗಾದಿ.